ಹೊನ್ನಾವರ ತಾಲೂಕಿನ ಕರ್ವಾನಾಥಗಿರಿ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ನೆನಪು ಶತಶೃಂಗ ಸ್ಮರಣೆ ಸಂಚಿಕೆ ಬಿಡುಗಡೆ ಹಾಗೂ ಜೋಕಾಲಿ ಜಾರುಬಂಡಿ ಆಟಿಕೆ ಸಾಮಗ್ರಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಶತಶೃಂಗ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ನಡೆಸಿದಾಗ ಎಲ್ಲ ಸಮಾಜ ಬಾಂಧವರು, ಶಿಕ್ಷಣ ಪ್ರೇಮಿಗಳು, ಊರ ನಾಗರಿಕರು ಸಹಾಯ ಸಹಕಾರ ನೀಡಿದ್ದರು. ಎಲ್ಲರೂ ಶ್ರಮಪಟ್ಟು ಹಬ್ಬದಂತೆ ಶತಮಾನೋತ್ಸವ ಆಚರಿಸಿದ್ದರು. ಆ ಒಂದು ಸವಿನೆನಪಿಗಾಗಿ ಇಂದು ಶತಶೃಂಗ ಸ್ಮರಣ ಸಂಚಿಕೆ ಹೊರತರಲಾಗಿದೆ. ಶಾಲೆಯ ವಿಚಾರದಲ್ಲಿ ಯಾವುದೇ ರಾಜಕೀಯವಾಗದಂತೆ ಮುಂದೆಯೂ ಸಹ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದರು. ಶತಶೃಂಗ ಪುಸ್ತಕ ಬಿಡುಗಡೆ ಸಲುವಾಗಿ ಎಲ್ಲ ಸೇರಿದ್ದೇವೆ. ಈ ಹಿಂದೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಾಗ ಎಲ್ಲ ಸಮಾಜ ಬಾಂಧವರು ತುಂಬಾ ಸಹಕಾರ ಮಾಡಿದ್ದಾರೆ. ಅದೇ ರೀತಿ SMC ಕಮಿಟಿಯವರು, ಊರ ಪಾಲಕರು, ಎಲ್ಲ ಸಮಾಜ ಬಾಂಧವರು, ಶಿಕ್ಷಕರು ತುಂಬಾ ಶ್ರಮಪಟ್ಟು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿ ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಅದೇ ರೀತಿ ಇವತ್ತು ಆ ಒಂದು ನೆನಪಿಗಾಗಿ ಶತಶೃಂಗ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿದ್ದೇವೆ. ಇದೇ ರೀತಿ ಮುಂದೂ ಸಹ ನಮ್ಮಲ್ಲಿ ಯಾವುದೇ ರೀತಿಯ ಶಾಲೆ ವಿಷಯದಲ್ಲಿ ರಾಜಕೀಯ ಮಾಡದೆ ಎಲ್ಲರೂ ಶ್ರಮಪಟ್ಟು ಎಲ್ಲ ಸಮಾಜ ಬಾಂಧವರು ಒಟ್ಟಾಗಿ ಶಾಲೆಯ ಬಗ್ಗೆ ಹೆಚ್ಚಿನ ಗಮನ ಕೊಡೋಣ ಅಂತ ಹೇಳುತ್ತಾ ಅವಕಾಶ ಕೊಟ್ಟ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೋಕಾಲಿ ಜಾರುಬಂಡಿ ಆಟಿಕೆ ಸಾಮಗ್ರಿಗಳ ಉದ್ಘಾಟಿಸಿದ ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ರಾಮಪ್ಪ ನಾಯ್ಕ್ ಮಾತನಾಡಿ, ಶಾಲೆಯ ಶಿಕ್ಷಣ ಪ್ರೇಮಿ ದಿವಂಗತ ದುರ್ಗಪ್ಪ ನಾಯ್ಕರು ಶಾಲೆಯ ಬಗ್ಗೆ ಬಹಳಷ್ಟು ಅಭಿಮಾನ ಹೊಂದಿದ್ದರು. ಅವರ ನೆನಪು ಸದಾ ಇರುತ್ತದೆ ಎಂದು ಶಾಲೆಗೆ ಸ್ಥಳದಾನ ನೀಡಿದ ದೊಡ್ಡಮನೆ ಕುಟುಂಬದವರ ಕೊಡುಗೆಯನ್ನು ಸಹ ಸ್ಮರಿಸಿದರು. ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಒಂದು ಹಳೆ ನೆನಪಾಗ್ತದೆ ನನಗೆ. ಬಹುಶಃ ನಮ್ಮ ದುರ್ಗಪ್ಪ ನಾಯ್ಕರು ಅವ್ರು ಹೀಗೆ ಅನಾರೋಗ್ಯದಿದ್ರೆ ಬಂದು ಹೋಗಲೇಬೇಕು. ಏನಾಯಿತು, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಲೇಬೇಕು. ಅಂಥ ಒಂದು ಶಿಕ್ಷಣ ಪ್ರೇಮಿ. ಅವ್ರು ಕಲ್ತದ್ದು ಕಡಿಮೆ ಆದರೂ ಶಿಕ್ಷಣದ ಬಗ್ಗೆ, ಈ ಶಾಲೆಯ ಕಟ್ಟಡದ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ. ಅವರೊಟ್ಟಿಗೆ ಅನೇಕರು ನಮ್ಮ ತಂದೆಯವರು, ಬಾಕಿ ಉಳಿದವರು, ಊರಿನವರು ಎಲ್ಲರೂ ಮಾಡಿದ್ದಾರೆ. ಆದರೆ ಅವರು ಮಾಡಿಸುವಂಥವ್ರು ಬೇಕು ಅಂಥವ್ರು ಅಂದರೆ ದುರ್ಗಪ್ಪ ನಾಯ್ಕ ನಮ್ಮ ಊರಿನಲ್ಲಿ ಶಿಕ್ಷಣದಲ್ಲಿ ಎಲ್ಲರೂ ಕರ್ಕೊಂಡು ಏನಾಗಬೇಕು ಈ ಶಾಲೆಗೆ ನೋಡಿ ಆ ಪಗಾರ ಇಲ್ಲಿತ್ತು, ಇನ್ನೇ ಒತ್ತುವರಿ ಮಾಡ್ತಾರೆ ನಾವು ಅಂಥೇಳಿ ಒಂದು ದಿವಸ ಎಲ್ಲ ಊರಿನವ್ರು ಕರೆದು ಅದನ್ನು ಹೊರಗಾಚಿ ನಮಗೆ ಜಾಗ ಬೇಕು ಶಾಲೆಗೆ ಅಂಥೇಳಿ ಅಷ್ಟು ಮುತುವರ್ಜಿ ವಹಿಸಿ ಕಾಂಪೌಂಡ್ ಎಲ್ಲ ಹಾಕಿಸಿದವರು. ಹಾಗಾಗಿ ಅವ್ರ ನೆನಪು ನಮ್ಗೆ ಸದಾ ಇರ್ತದೆ. ಇನ್ನೊಂದು ಅಂದರೆ ನಮ್ಮ ಶಿಕ್ಷಕರಲ್ಲಿ ಕುರ್ಷ ಮಾಡಿಕೊಡ್ತಿದ್ರು. ಬಹುಶಃ ಇಲ್ಲಿ ಇದನ್ನು ಕೆಲವರು ಗೊತ್ತಿರ್ಬೋದು. ಅವರು ಇಲ್ಲಿ ಶಾಲೆಯಲ್ಲಿ ಶತಶೃಂಗ ಸ್ಮರಣ ಸಂಚಿಕೆ ಕುರಿತು ನಿವೃತ್ತ BSNL ನೌಕರರಾದ TH ಗೌಡ ಮಾತನಾಡಿ, ನಾವು ನಡೆದು ಬಂದ ದಾರಿಯನ್ನು ತಿಳಿದರೆ ಶಾಲೆಯ ಮಹತ್ವ ತಿಳಿಯುತ್ತದೆ ಎನ್ನುವ ದೃಷ್ಟಿಯಿಂದ ಸ್ಮರಣ ಸಂಚಿಕೆ ರಚನೆಯಾಯಿತು. ಇದು ಅತ್ಯಗತ್ಯವಾಗಿದೆ. ಅಂದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಿತ್ತು. ಇಂದು ಶಾಲೆಗಳು ಹೆಚ್ಚಳವಾಗಿದ್ದು, ಜೊತೆಗೆ ಆಂಗ್ಲ ಮಾಧ್ಯಮದ ಶಾಲೆಗಳಿಗೆ ಹಂಚಿ ಹೋಗುವುದರಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದೆ. ಇದರಿಂದ ನಾವು ಎಣಿಸಿದ ಮಟ್ಟಿಗೆ
ವಿದ್ಯಾರ್ಥಿಗಳನ್ನು ಕರೆತರುವಲ್ಲಿ ಅಸಮರ್ಥರಾಗಿದ್ದೇವೆ. ಇರುವಷ್ಟು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವಲ್ಲಿ ಈ ಶಾಲೆ ಮುಂದುವರೆದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. 1960ರ ದಶಕದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಆ ಸಂದರ್ಭದಲ್ಲಿ ಈ ಶಾಲೆ ಊರಿನಲ್ಲಿ ಒಂದೇ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಆಗಿತ್ತು. ಇದರ ಸುತ್ತಮುತ್ತ ಇರುವ ಎಲ್ಲ ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳಾಗಿ ಅಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ವಿದ್ಯಾರ್ಥಿನಿಯರು ಅನುಕೂಲ ಇದ್ದವರು ಈ ಶಾಲೆಗೆ ಬಂದು ತಮ್ಮ ಮುಂದಿನ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದರು. ಹಾಗೆಯೇ ಒಂದು ಉರ್ದು ಶಾಲೆಯಿಂದಲೂ ಕೂಡ ಇಲ್ಲಿಗೆ ವಿದ್ಯಾರ್ಥಿಗಳು ಬಂದು ತಮ್ಮ 3ನೇ ಕ್ಲಾಸಿಗೆ 4ನೇ ಕ್ಲಾಸಿಗೆ ತಮ್ಮ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದರು ಕನ್ನಡ ಮಾಧ್ಯಮದಲ್ಲಿ. ಸೊ ಹಾಗಾಗಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಆಗಿನ ದಿನಗಳಲ್ಲಿ ಸುಧಾ ಮೇಡಮ್ ಅವರಿಗೆ ತಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದ ಹಾಗೆ 300ಕ್ಕೂ ಹೆಚ್ಚು ಇರ್ತಿತ್ತು. ಯಾಕಂತಂದರೆ ನಾವು ಕಲಿತ ಒಂದು ವರ್ಗದಲ್ಲೇ ನಾವು 7ನೇ ತರಗತಿ ಮುಗಿಸುವವರೆಗೆ 7ನೇ ತರಗತಿ ಮುಗಿಸುವ ಹೊತ್ತಿಗೆ ನಮ್ಮ ತರಗತಿಯಲ್ಲಿ 45 ವಿದ್ಯಾರ್ಥಿಗಳು ಇದ್ದುದನ್ನು ಶತಶೃಂಗ ಸ್ಮರಣ ಸಂಚಿಕೆ ಸಹ ಸಂಪಾದಕರಾದ ಮೋಹನ್ ನಾಯ್ಕ್ ಮಾತನಾಡಿ, ಸ್ಮರಣೆ ಸಂಚಿಕೆ ಹೊರತರುವುದೇ ಕಷ್ಟಕರ ಎಂದೆನಿಸಿದ್ದೆವು. ಹಲವಾರು ವಿಘ್ನಗಳು ಎದುರಾದವು. ಆದರೆ ಎಲ್ಲರ ಸಹಾಯ ಸಹಕಾರದಿಂದ ಇಂದು ಶತಶೃಂಗ ಸ್ಮರಣ ಸಂಚಿಕೆ ಪುಸ್ತಕ ಹೊರಬಂದಿದೆ. ಯಾರೂ ಶಾಶ್ವತರಲ್ಲ. ನಾವು ಮಾಡಿದ ಸೇವೆ ಶಾಶ್ವತ, ಅಚ್ಚಳಿಯದೆ ಉಳಿಯುವಂತಹದ್ದು ಎಂದರು. ನನಗನ್ನಿಸ್ತಾ ಇತ್ತು ಪುಸ್ತಕ ಮತ್ತೆ ಬರುವುದಿಲ್ಲ ಎಂತ. ಅದು ಆತಂಕ ಇದೆ. ಯಾಕೆಳಿದ್ರೆ ಅನೇಕ ವಿಘ್ನಗಳನ್ನು ನಾವು ಕಾಲಘಟ್ಟದಲ್ಲಿ ಅನುಭವಿಸಿದ್ದೇವೆ. ಆದರೂ ಸಹ ಎಲ್ಲ ಪದಾಧಿಕಾರಿಗಳ ಸರ್ವ ಪ್ರಯತ್ನದ ಫಲವಾಗಿ ಇವತ್ತು ನಾವು ಪುಸ್ತಕವನ್ನು ಹೊರಗೆ ತಂದಿದ್ದೇವೆ. ಅದಕ್ಕೆ ಎಲ್ಲರೂ ನಿಮ್ಮೆಲ್ಲರ ಸಹಾಯ ಸಹಕಾರ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗೆ ಅದರ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ಆ ಪುಸ್ತಕದಲ್ಲಿ ಸಹ ನಾನು ಒಂದು ಲೇಖನವನ್ನು ಬರೆದಿದ್ದೇನೆ. ಹಾಗೆ ಒಂದು ಪದ್ಯವನ್ನು ಸಹ ಬರೆದಿದ್ದೇನೆ. ಆ ಪದ್ಯದಿಂದ ನನಗೆ ಆಕ್ಸಿಡೆಂಟ್ ಆದರೂ ಸಹ ಆ ಪದ್ಯ ನನ್ನ ನೋವನ್ನೇ ಮರುಕಳಿಸಿತು. ಯಾಕೆಂದರೆ ಎಲ್ಲಿಂದ ಎಲ್ಲೋ ಫೋನ್ ಬಂತು, ಮಂಗಳೂರಿಂದ ಬೆಂಗಳೂರಿಂದ ಈ ಪದ್ಯವನ್ನು ನೀವು ಹೇಗೆ ಬರೆದ್ರೆ ಗೊತ್ತಿಲ್ಲ. ಆ ಒಂದು ಅನಿಸಿಕೆ, ನಾನು ಪದ್ಯ ಬರೋನಲ್ಲ, ನಾಟಕ ಬರೀತಾ ಇದ್ದೆ, ಪದ್ಯ ಬರುವಂಥದ್ದು ರೂಢಿ ನನ್ನಲ್ಲಿಲ್ಲ. ಏನೋ ಅಕಸ್ಮಾತ್ ಆಗಿ ಬರಿಬೇಕು ಅಂತ ಬರದೆ, ಅದಕ್ಕೆ ನನಗೆ ಕೆಂಪೆ ಹಬ್ಬರು ಸ್ವಲ್ಪ ಸಹಕಾರ ಕೊಟ್ಟು ಆ ಪದ್ಯ ಸಂಗೀತ 2023ರ ಡಿಸೆಂಬರ್ನಲ್ಲಿ ನಡೆದ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ದಾನಿಗಳಿಂದ ಸಂಗ್ರಹವಾದ ಹಣದಲ್ಲಿ ಶತಮಾನೋತ್ಸವ ನಡೆಸಿದ್ದು, ಹೆಚ್ಚುಳಿದ ಹಣದಲ್ಲಿ ಶಾಲಾ ಮಕ್ಕಳಿಗೆ ಅವಶ್ಯಕವಿರುವ ಆಟಿಕೆ ಸಾಮಗ್ರಿ ತರಲಾಯಿತು. ಶತಮಾನದ ನೆನಪಿಗಾಗಿ ಶತಶೃಂಗ ಬಿಡುಗಡೆಗೊಳಿಸಲಾಯಿತು ಎಂದು ಶಾಲಾ ಮುಖ್ಯೋಪಾಧ್ಯಾಯೆ ಸ್ಮರಣ ಸಂಚಿಕೆ ಸಂಪಾದಕರಾದ ಸುಧಾ ಭಂಡಾರಿ ಅವರು ಹೇಳಿದರು. ನಿವೃತ್ತ ಶಿಕ್ಷಕರಾದ ಸತ್ಯಪ್ಪ ನಾಯ್ಕ್ ಶತಶೃಂಗದ ಕುರಿತು ಅಭಿನಂದನಾ ನುಡಿಗಳನ್ನಾಡಿ ಸ್ಮರಣ ಸಂಚಿಕೆಗೆ ಸಹಕರಿಸಿದವರು. ಶತಮಾನೋತ್ಸವಕ್ಕೆ ದೇಣಿಗೆ ನೀಡಿದ ದಾನಿಗಳನ್ನು ಸ್ಮರಿಸಿದರು. ವೇದಿಕೆಯಲ್ಲಿ ಶತಮಾನೋತ್ಸವ ಸಮಿತಿ ಗೌರವಾಧ್ಯಕ್ಷ ವಿಶ್ವನಾಥ್ ಭಟ್, ಗ್ರಾಮ ಪಂಚಾಯತ್ ಸದಸ್ಯೆ ಶೈನಜಾ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಉಪಾಧ್ಯಕ್ಷೆ ಚೇತನಾ ನಾಯ್ಕ್, ಕರ್ವಾ ವಿಎಸ್ಎಸ್ ನಿರ್ದೇಶಕ ಗಜಾನನ್ ನಾಯ್ಕ್, ತಬ್ರೇಜ್ ವಲ್ಕಿ, ಸಲೀಂ ಮುಕ್ತಾರ್ ಮತ್ತಿತರರು ಇದ್ದರು. ಶತಮಾನೋತ್ಸವ ಸಮಿತಿ ಪದಾಧಿಕಾರಿಗಳು, ಶಾಲಾಭಿವೃದ್ಧಿ ಸಮಿತಿ ಮತ್ತು ಶಿಕ್ಷಕ ವೃಂದದವರು ಹಾಜರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.